ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಹೇಳಲಿರುವ ವಿಷಯ ನಿಮ್ಮ ಮನೆಗೆ ಶಾಶ್ವತವಾಗಿ ಲಕ್ಷ್ಮೀ ದೇವಿ ವಾಸ ಮಾಡುವ ಅತ್ಯಂತ ಪವಿತ್ರ ಆಚರಣೆ ಮಾರ್ಗಶಿರ ಮಾಸ. ಇದು ಕೇವಲ ಒಂದು ತಿಂಗಳು ಅಲ್ಲ, ಇದು ವಿಷ್ಣುವಿನ ಪರಮಶಾಂತಿ, ಲಕ್ಷ್ಮೀ ತಾಯಿಯ ದಿವ್ಯ ಪ್ರಭೆ. ಈ ಎರಡೂ ಒಂದೇ ತರಂಗದಲ್ಲಿರುವ ಅತ್ಯಂತ ಶುಭ ಸಮಯ. ಪುರಾಣಗಳು ಹೇಳುತ್ತವೆ, ಮಾರ್ಗಶಿರ ಮಾಸದ ಒಂದು ಗುರುವಾರದ ಪೂಜೆ ಇತರ ದಿನಗಳಲ್ಲಿ ಮಾಡಿದ 10 ಪೂಜೆಗಳ ಫಲ ನೀಡುತ್ತದೆ. ಈ ಮಾಸದಲ್ಲಿ ಬರುವ ಪ್ರತಿ ಗುರುವಾರ ಸಂಪತ್ತು, ಆರೋಗ್ಯ, ಒಗ್ಗಟ್ಟು, ಶುಭಶಕ್ತಿ ಸ್ವಾಭಾವಿಕವಾಗಿ ಸಿಗುತ್ತದೆ. ಇಂದು ನಾನು ನಿಮಗೆ ಹೇಳಲಿರುವುದು ಯಾವ ವಿಧಾನದಲ್ಲಿ ಪೂಜೆ ಮಾಡಬೇಕು, ಯಾವ ಕ್ರಮ ದೇವಿಗೆ ಅತ್ಯಂತ ಪ್ರಿಯ, ಯಾವ ತಪ್ಪು ಮಾಡಿದರೆ ಫಲ ಕಡಿಮೆಯಾಗುತ್ತದೆ, ಯಾವ ವಿಶೇಷ ವಿಧಾನ ಮಾಡಿದರೆ ನಿನಯ ಲಕ್ಷ್ಮಿ ಒಲಿಯುತ್ತಾಳೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಹೆಜ್ಜೆ ತಪ್ಪಿದರೂ ಫಲ ಕಡಿಮೆಯಾಗಬಹುದು. ನಾವು ಈಗ ದೇವಿಯ ದಾರಿಯಲ್ಲಿ ಪೂರ್ಣ ಭಕ್ತಿಯಿಂದ, ಶ್ರದ್ಧೆಯಿಂದ, ಶುದ್ಧ ಮನಸ್ಸಿನಿಂದ ಮಾರ್ಗಶಿರ ಗುರುವಾರದ ದಿವ್ಯ ಪೂಜೆಯನ್ನು ಆರಂಭಿಸೋಣ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಹಳದಿ ಬಟ್ಟೆ, ಹೂವುಗಳು, ಅರಳಿ ಅಥವಾ ಕೆಂಪು ಕನಕಾಂಬರ ಬಳಸಿ, ಕುಂಕುಮ, ಅಕ್ಕಿ, ಹಾಲು, ತುಪ್ಪ, ಪಾನಕ ಅಥವಾ ಸಕ್ಕರೆಯಿಂದ ತಯಾರಿಸಿದ ನೈವೇದ್ಯ, ಬಾಳೆಹಣ್ಣು, ತೆಂಗಿನಕಾಯಿ, ಬತ್ತಿ ದೀಪ, ಕರ್ಪೂರ, ಧೂಪ, ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಪ್ರತಿಮೆ, ಶುಭ ಸಂಕಲ್ಪಕ್ಕೆ ಹಳದಿ ನೂಲಿನ ದಾರ. ಪವಿತ್ರವಾದ ಮನಸ್ಸು ಮತ್ತು ಶುದ್ಧ ಮನೆಯಲ್ಲಿ ಮಾಡುವುದು ಮುಖ್ಯ. ಮಾರ್ಗಶಿರ ಮಾಸದ ಗುರುವಾರ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆಗೆ ಅತ್ಯಂತ ಶಕ್ತಿಯುಳ್ಳ ದಿನವೆಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಈ ದಿನ ಮಾಡಿದ ಪೂಜೆ ಜೀವನದಲ್ಲಿ ಧನಲಾಭ, ಐಶ್ವರ್ಯ, ಮನಃಶಾಂತಿ ಮತ್ತು ಕುಟುಂಬದ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. 1. ಮನೆ ಶುದ್ಧೀಕರಣ. ಬೆಳಗ್ಗೆ ಸೂರ್ಯೋದಯದ ನಂತರ ಮನೆ ಶುದ್ಧಿಯಾಗುವಂತೆ ನೀರಿಗೆ ಗಂಗಾಜಲ ಅಥವಾ ತುಳಸಿ ದಳ ಸೇರಿಸಿ ಮನೆಯ ಸುತ್ತಲೂ ಸಿಂಪಡಿಸಬೇಕು. ಇದರಿಂದ ದೋಷಗಳು ನಿವಾರಣೆ ಆಗುತ್ತವೆ ಮತ್ತು ಪವಿತ್ರತೆ ಮನೆಗೆ ಹರಡುತ್ತದೆ. ಪೂಜೆಗೆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಸ್ವಚ್ಛವಾದ ಸ್ಥಳವನ್ನು ಆಯ್ಕೆ ಮಾಡಿ ಹಳದಿ ಬಟ್ಟೆ ಹಾಸಿ ಅದರ ಮೇಲೆ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಪ್ರತಿಮೆ ಇಡಲಾಗುತ್ತದೆ. ಪೂಜೆಗೆ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಹತ್ತಿರದಲ್ಲಿಯೇ ವ್ಯವಸ್ಥೆ ಮಾಡಿಕೊಳ್ಳಬೇಕು. 2. ದೀಪ ಹಚ್ಚುವುದು. ಪೂಜೆ ಆರಂಭಿಸಲು ಮೊದಲು 2 ದೀಪಗಳನ್ನು ಹಚ್ಚಬೇಕು. ಮೊದಲ ದೀಪದಲ್ಲಿ ತುಪ್ಪ ಮತ್ತು ಹತ್ತಿಯನ್ನು ಬಳಸಿ ದೇವಿಯ ಕರುಣೆಗೆ ಆಹ್ವಾನ ನೀಡಬೇಕು. 2ನೇ ದೀಪದಲ್ಲಿ ಎಣ್ಣೆ ಮತ್ತು ಕರ್ಪೂರವನ್ನು ಹಾಕಿ ಬೆಳಗಿಸಬೇಕು. ಈ ದೀಪವು ಮನೆಯಲ್ಲಿರುವ ಅದೃಶ್ಯ ದೋಷಗಳನ್ನು ನಿವಾರಣೆ ಮಾಡುವುದು. ದೀಪ ಹಚ್ಚುವಾಗ ಓಂ ಶುಭಂ ಶುಭಂ ದೀಪಂ ಕಲ್ಯಾಣಂ ಲಕ್ಷ್ಮೀಂ ಚ ಸದಾ ಶ್ರೀಯಂ ಎಂದು ಮನಸ್ಸಿನಲ್ಲಿ ಜಪಿಸಬೇಕು. ಕಲಶ ಸ್ಥಾಪನೆ. ಮುಂದಿನ ಹಂತದಲ್ಲಿ ಕಲಶ ಸ್ಥಾಪನೆ ಮಾಡಬೇಕು. ತಾಮ್ರ ಅಥವಾ ಹಿತ್ತಾಳೆಯ ಕಲಶದಲ್ಲಿ ಸ್ವಚ್ಛ ನೀರು, ಅಕ್ಕಿ, ತುಳಸಿ ಮತ್ತು ಸ್ವಲ್ಪ ಕರ್ಪೂರ ಹಾಕಬೇಕು. ಕಲಶದ ಮೇಲೆ ತೆಂಗಿನಕಾಯಿ ಇಟ್ಟು ಅದರ ಮೇಲೆ ಹಳದಿ ಹತ್ತಿ ಬಟ್ಟೆ ಹೊದಿಸಬೇಕು. ಈ ಕಲಶವು ಲಕ್ಷ್ಮೀ ತಾಯಿ ಮನೆಯಲ್ಲಿರುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನು ಕರೆಸುವ ಮಂತ್ರಗಳು. ಕಲಶಕ್ಕೆ ಹೂವಿನೊಂದಿಗೆ ಓಂ ಮಹಾಲಕ್ಷ್ಮೈ ನಮಃ, ಮಾರ್ಗಶಿರ ಗುರೌ
ತ್ವಾಂ ಆವಾಹಯಾಮಿ ಎಂದು ಹೇಳಿ ದೇವಿಯನ್ನು ಆವಾಹನೆ ಮಾಡಲಾಗುತ್ತದೆ. ಈ ಕ್ಷಣದಲ್ಲಿ ಮನಸ್ಸು ಶಾಂತವಾಗಿರಬೇಕು ಮತ್ತು ದೇವಿ ಸ್ವತಃ ಮನೆಗೆ ಬಂದಿದ್ದಾಳೆ ಎಂಬ ಭಾವನೆ ಇರಬೇಕು. ದೇವಿಗೆ ಅಭಿಷೇಕ ನಂತರ ಪಂಚೋಪಚಾರ ಅಥವಾ ದಶೋಪಚಾರ ಪೂಜೆ ಮಾಡಲಾಗುತ್ತದೆ. ದೇವಿಗೆ ಪಾದ್ಯ ಸಮರ್ಪಿಸಿ ಅವಳ ಪಾದಗಳನ್ನು ಪೂಜಿಸಲಾಗುತ್ತದೆ. ಅರ್ಘ್ಯ ಜಲ ಸಮರ್ಪಣೆ ಮಾಡಲಾಗುತ್ತದೆ. ತುಳಸಿ ದಳಗಳಿಂದ ಆಚಾರ್ಯ ಸಮರ್ಪಿಸಲಾಗುತ್ತದೆ. ಹಳದಿ ಹೂಗಳನ್ನು ಸಮರ್ಪಿಸಿ ದೇವಿಯ ಸಂತೋಷಕ್ಕಾಗಿ ಧೂಪ ಮತ್ತು ದೀಪವನ್ನು ತೋರಿಸಲಾಗುತ್ತದೆ. ಅಲಂಕಾರ ಮತ್ತು ನೈವೇದ್ಯವಾಗಿ ಹಾಲು, ತುಪ್ಪ ಮತ್ತು ಸಕ್ಕರೆ ಮಿಶ್ರಣವನ್ನು ಸಮರ್ಪಿಸಬೇಕು. ಬಾಳೆಹಣ್ಣು ಮತ್ತು ಸಾತ್ವಿಕ ಹಣ್ಣುಗಳನ್ನು ಅರ್ಪಿಸಿದರೆ ದೇವಿಯ ಅನುಗ್ರಹ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಪೂಜೆಯ ಅತ್ಯಂತ ಮುಖ್ಯ ಹಂತವೆಂದರೆ ಮಂತ್ರ ಜಪ. ಈ ದಿನ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಜೀವನದಲ್ಲಿ ಚೈತನ್ಯ, ಧನ ಪ್ರವಾಹ ಮತ್ತು ಸಮೃದ್ಧಿಯ ದಾರಿಗಳು ತೆರೆದುಕೊಳ್ಳುತ್ತವೆ. ಅಷ್ಟೋತ್ತರ ಶತನಾಮಾವಳಿ ಪಠಿಸಿದರೆ ದೇವಿಯ 108 ರೂಪಗಳು ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತದೆ ಮತ್ತು ಮನೆಯಲ್ಲಿ ಶುಭ ಶಕ್ತಿಗಳು ಹರಡಲು ಪ್ರಾರಂಭವಾಗುತ್ತದೆ. ಕುಟುಂಬ ಸಮೇತ ಆರತಿ. ಮನೆಯಲ್ಲಿರುವವರು ಎಲ್ಲರೂ ಸೇರಿ ದೇವಿಗೆ ದೀಪದ ಆರತಿ ಮಾಡಿ. ಒಟ್ಟುಗೂಡಿದ ಪೂಜೆ ಒಕ್ಕೂಟದ ಶಕ್ತಿ. ಪೂಜೆ ಮುಗಿದ ನಂತರ ದೇವಿಯ ಮುಂದೆ ಚಿನ್ನ ಅಥವಾ ನಾಣ್ಯವನ್ನು ಇಟ್ಟು, ಅಮ್ಮ, ನೀನೇ ಕೊಟ್ಟದ್ದು ನಿನಗೆ ಸಮರ್ಪಿಸುತ್ತೇನೆ ಎಂಬ ಭಾವನೆಯೊಂದಿಗೆ ನಮಸ್ಕರಿಸಿ. ಈ ಮನೋಭಾವವೇ ಲಕ್ಷ್ಮೀ ತಾಯಿ ಮನೆಯಲ್ಲಿ ಸ್ಥಿರವಾಗಿ ವಾಸ ಮಾಡುವ ಕಾರಣವೆಂದು ಹೇಳಲಾಗಿದೆ. ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ತುಪ್ಪದ ದೀಪ ಹಚ್ಚಬೇಕು. ಇದನ್ನು ಸಂಜೆ ಮಂಗಳ ದೀಪ ಎಂದು ಕರೆಯಲಾಗುತ್ತದೆ. ಈ ದೀಪವು ಕುಟುಂಬದ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಪೂಜೆಯ ಅಂತ್ಯದಲ್ಲಿ ದೇವಿಗೆ ಹೀಗೆ ಪ್ರಾರ್ಥಿಸಬಹುದು: ಅಮ್ಮ, ನಾನು ತಿಳಿದೋ ತಿಳಿಯದೆಯೋ ಏನಾದರೂ ತಪ್ಪು ಮಾಡಿದ್ದರೆ ಕ್ಷಮಿಸು. ನನ್ನ ಮನೆಗೆ ನಿನ್ನ ಕೃಪೆ, ಧನ, ಧಾನ್ಯ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ಹರಿಸು. ನನ್ನ ಕುಟುಂಬದ ಮೇಲೆ ನಿನ್ನ ಆಶೀರ್ವಾದ ಸದಾ ಇರಲಿ. ಆರತಿ ಮಾಡಿ ಪ್ರಸಾದವನ್ನು ಮನೆ ಮಂದಿಗೆ ನೀಡಿ ಪೂಜೆ ಸಂಪೂರ್ಣಗೊಳ್ಳುತ್ತದೆ. ಇದೀಗ ಮಾರ್ಗಶಿರ ಗುರುವಾರದ ಪೂಜೆಯ ಸಂಪೂರ್ಣ ಹಾಗೂ ದಿವ್ಯವಾದ ವಿಧಾನ ನೀವು ಕಲಿತಿದ್ದೀರಿ. ಈ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ಧನಲಾಭ, ಉದ್ಯೋಗ ವ್ಯವಹಾರದಲ್ಲಿ ಏರಿಕೆ, ಮನೆಯಲ್ಲಿ ಶಾಂತಿ, ದುಷ್ಟಶಕ್ತಿ ನಿವಾರಣೆ, ದೇವರ ಕೃಪೆ ಇವುಗಳು ನಿಮ್ಮ ಮನೆಗೆ ಸ್ವಯಂ ಆಗಮಿಸುತ್ತವೆ. ಲಕ್ಷ್ಮೀ ತಾಯಿ ಕೇವಲ ಹಣದ ದೇವಿ ಅಲ್ಲ, ಅವಳು ಶಾಂತಿ, ಸಮೃದ್ಧಿ, ಮಂಗಳ, ಒಗ್ಗಟ್ಟು, ಬೆಳಕು, ದೈವೀ ಶಕ್ತಿ ಇವೆಲ್ಲದರ ರೂಪ. ಈ ಆಚರಣೆಯನ್ನು ಸರಿಯಾಗಿ ಮಾಡಿದರೆ ನಿಲಯ ಲಕ್ಷ್ಮಿ ಅಂದರೆ ಹೊರಗೆ ಹೋಗದೆ ನಿಮ್ಮ ಮನೆಯಲ್ಲೇ ಶಾಶ್ವತವಾಗಿ ವಾಸ ಮಾಡುವ ಲಕ್ಷ್ಮಿ. ಅವಳು ನಿಮ್ಮ ಮನೆಯನ್ನು ಆಶೀರ್ವದಿಸುತ್ತಾಳೆ. ಇಂತಹ ಪವಿತ್ರ ಮಾಹಿತಿಯನ್ನು ನೀವು ಇಷ್ಟಪಟ್ಟಿದ್ದರೆ ನಮ್ಮ ಚಾನಲ್ಗೆ ಬೆಂಬಲ ನೀಡಿ. ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ವಾಸ್ತು ವಿಡಿಯೋಗಳಿಗೆ ಜೊತೆಗಿರಿ. ದೇವಿಯ ಕರುಣೆ ಸದಾ ನಿಮ್ಮ ಮನೆಯಲ್ಲಿ ಹರಿದು ಬರಲಿ. ಶುಭವಾಗಲಿ, ಸಮೃದ್ಧಿಯಾಗಲಿ. ನಮಸ್ಕಾರ.